ಮದ್ವೆಗಿಂತ ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ಯಾವ ಥರ ಹುಡುಗಿ ಬೇಕು ಅಂತ ಕೇಳಿದ್ರೆ ನಾನು ಲಕ್ಷ್ಮಿ ಥರ ಇರೋ ಹುಡುಗಿ ಬೇಕು ಅಂತ ಹೇಳ್ತಿದ್ದೆ. ಇವಾಗ ನೋಡು ನಾನು ಹೇಗೆ ಅನ್ಕೊಂಡು ಹಾಗೆ ಆಗಿದೆ. ನಾವು ಅಂದ್ಕೊಂಡಂಗೆ ಆಗೋದಲ್ಲ ಇದು. ಇದನ್ನ ಋಣಾನು ಬಂದ ಅಂತ ಕರೀತಾರೆ. ಇವ್ರಿಗಿವ್ರೆ ಅಂತ ಆ ದೇವರು ಮೊದಲೇ ನಿಶ್ಚಯ ಮಾಡಿರ್ತಾನಂತೆ. ಇದು ಹಾಗೆ. ಅದು ಸರಿನೇ. ನಿಮ್ಮ ಪ್ರಕಾರ ಐಡಿಯಲ್ ಕಪಲ್ ಅಂದ್ರೆ ಹೇಗಿರ್ಬೇಕು? ಐಡಿಯಲ್ ಕಪಲ್ಸ್ ಅಂದರೆ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು. ಶಿವ ಪಾರ್ವತಿ, ಸೀತಾರಾಮ ಇವರೆಲ್ಲರೂ ಜಗತ್ತಿಗೆ ತಾಳ್ಮೆ, ಭಕ್ತಿ, ನಂಬಿಕೆ ಇದೆಲ್ಲದನ್ನು ಹೇಳ್ಕೊಟ್ಟಿದ್ದಾರೆ. ಇನ್ನು ಕೃಷ್ಣ ರುಕ್ಮಿಣಿ ಅಂತೂ ಪ್ರೀತಿ ಅಂದ್ರೇನು ಅನ್ನೋದನ್ನ ಜಗತ್ತಿಗೆ ಸಾರಿದ್ದಾರೆ. ಇವರೆಲ್ಲರನ್ನೂ ಫಾಲೋ ಮಾಡಿದ್ರೆ ಐಡಿಯಲ್ ಕಪಲ್ಸ್ ಆಗ್ಬೋದೇನೋ. ಹೌದಾ? ಅಷ್ಟೊಂದೆಲ್ಲ ಇದೆಯಾ? ಇಷ್ಟು ದೊಡ್ಡ ಮನೇಲಿ ಇಬ್ಬರೇ ಇರೋದು ಅಂದರೆ ಒಂಥರ ಅಲ್ವಾ? ಎಲ್ಲರೂ ಜೊತೆಗಿದ್ರೆ ಚೆನ್ನಾಗಿರತ್ತೆ. ಇವತ್ತಿಬ್ಬರೇ ಇರಬೇಕು ಅಂತಾನೆ ಇವರೆಲ್ಲ ಹೋಗಿರೋದು. ಮತ್ತೆ ಹಾಲ್ ಫ್ರಿಜ್ಜಲ್ಲಿ ಎತ್ತಿಡಕ್ಕೆ ಹೇಳಿದ್ದಾರೆ. ಚೀಟಿಂಗ್ ಇದು. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ನೀವೇನ್ ಮಾಡ್ತಿದ್ದೆ ಇಲ್ಲಿ? ಇವತ್ತಾನೇ ಜೈಲಿಂದ ಬಂದೆ. ಮನೆಗೆ ಹೋದ್ರೆ ನಿನ್ ಮದುವೆ ಆಯ್ತು ಅಂತ ಗೊತ್ತಾಯ್ತು. ನಂಗೆ ಹೇಳ್ದೆ ಅದು ಹೆಂಗ್ ಮದುವೆ ಆದ ನೀನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಪ್ಲೀಸ್ ಇಲ್ಲಿಂದ ಹೊರಟೋಗು. ನೋಡಿದ್ರೆ ಕಷ್ಟ. ಹೋಗೋ ಹಾಗಿದ್ರೆ ಬರೋ ಕಷ್ಟ ಯಾಕೆ ತಗೋತಾ ಇದ್ದೆ? ಒಳ್ಳೆ ದಡ್ಡಿ ತರ ಮಾತಾಡ್ತೀಯಲ್ಲ. ಕೈ ಮುಗಿತೀನಿ, ದಯವಿಟ್ಟು ಹೊರಟೋಗು. ಅರ್ಥ ಮಾಡ್ಕೋ. ಏನೇ ಇದ್ರು ಬೆಳಿಗ್ಗೆ ಆಫೀಸ್ ಹತ್ರ ಮಾತಾಡೋಣ. ದಯವಿಟ್ಟು ಹೊರಟೋಗು. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ. ಭಾಳ ಹಾಳು ಮಾಡ್ಬೇಡ. ದಯವಿಟ್ಟು ಹೊರಟೋಗು. ನಮ್ಮ ಯಜಮಾನ್ರು ಏನಾದ್ರು ನಿನ್ನ ನೋಡಿದ್ರೆ ದೊಡ್ಡ ರಾದಂತಾನೆ ಆಗತ್ತೆ. ಬೆಳಿಗ್ಗೆ ಆಫೀಸ್ ಹತ್ರ ಸಿಗ್ತೀನಿ ಅಂತ ಹೇಳಿದ್ದೀನಲ್ವಾ? ದಯವಿಟ್ಟು ಹೊರಟೋಗು. ಮಹಾಲಕ್ಷ್ಮಿ, ಏನಾಯ್ತು? ಏನು ಇಲ್ವಲ್ಲ? ಏನೇನು ಇಲ್ಲ. ಮುಖ ನೋಡಿ ಹೇಗಾಗಿದೆ. ಯಾಕೆ ಗಾಬರಿ ಆಗಿದ್ಯಾ? ಹಾಗೇನಿಲ್ಲ ರೀ. ಅದು ಹಾಲಿಡಕ್ಕೆ ಅಂತ ಬಂದಿದ್ದೆ. ಆಚೆನೂ ಸೌಂಡ್ ಆಯಿತು. ಅದಕ್ಕೆ ಸ್ವಲ್ಪ ಗಾಬರಿ ಆಯಿತು. ನೀವು ನಡೀರಿ.
ಮಹಾಲಕ್ಷ್ಮಿ, ಯಾಕೆ ಏನಾಯ್ತು? ಕೆಳಗಡೆ ಕಿಚನಲ್ಲಿ ಕಿಟಕಿಯಿಂದ ಆಚೆ ದೆವ್ವ ಏನಾದರೂ ನೋಡ್ದ? ಇಲ್ಲ, ಮನೇಲಿ ತಲೆನೋವು ಮಾತ್ರ ಏನಾದರೂ ಇದೆಯಾ? ಅಯ್ಯೋ, ತಲೆನೋಯ್ತಾ ಇದೆಯಾ? ಇರಿ, ಒಂದು 5 ನಿಮಿಷ ಮೆಡಿಕಲ್ ಶಾಪ್ ಹೋಗಿ ತಂದ್ಬಿಡ್ತೀನಿ. ಅಯ್ಯಯ್ಯೋ, ಮನೇಲಿಲ್ಲ ಅಂದರೆ ಬೇಡ, ಪರವಾಗಿಲ್ಲ. ಸ್ವಲ್ಪ ಹೊತ್ತು ಮುಂಚೆ ಚೆನ್ನಾಗೇ ಇದ್ದಲ್ಲ. ಏನೋ ಗೊತ್ತಿಲ್ಲ, ಸಡನ್ನಾಗಿ ಶುರು ಆಯಿತು. ಸರಿ, ನಾನು ಹೋಗಿ ಕಾಫಿ ಮಾಡ್ಕೊಬರ್ತೀನಿ. ನಾನು ಮಾಡೋ ಕಾಫಿ ಕುಡಿದ್ರೆ ಎಂಥ ತಲೆನೋವಿದ್ರು 5 ನಿಮಿಷದಲ್ಲಿ ಮಾಯ. ಬೇಡ ಬೇಡ, ಮಾತ್ರ ಸುಸ್ತು ಅನ್ಸುತ್ತೆ. ಸ್ವಲ್ಪ ಹೊತ್ತಿಗೆ ಅದಾಗೆ ಸರಿ ಹೋಗುತ್ತೆ, ಬಿಡಿ. ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ. ನೀವು ಹೋಗಿ ಮಲ್ಕೊಳ್ಳಿ. ಇದ್ರಲ್ಲಿ ಯೋಚನೆ ಮಾಡೋಕ್ಕೆ ಏನಿದೆ? ಫಸ್ಟ್ ನೈಟ್ ದಿನ ತನ್ನ ಹಾಗೆ ಮಲ್ಕೊಂಡ್ರೆ ನಾನು ಎಲ್ಲಿ ತಪ್ಪು ತಿಳ್ಕೊತೀನಿ ಅಂತ ನೀನೇನು ಅಂದ್ಕೋಬೇಡ. ನನಗೆಲ್ಲ ಅರ್ಥ ಆಗುತ್ತೆ. ರೆಸ್ಟ್ ಮಾಡು. ನಂಗೆ ಹೇಳ್ದೆ ಅದು ಹೆಂಗ್ ಮದುವೆ ಆದ ನೀನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ.